ಭಗ ಇತಿ ಐಶ್ವರ್ಯನಾಮ ಅನ್ನೋ ಅರ್ಥ ಬರುತ್ತೆ ಭಗವಂತ ಅನ್ನೋ ಪದಕ್ಕೆ. ನಾವು ಕನ್ನಡದಲ್ಲಿ ಭಗವಂತ ಅಂತ ಹೇಳ್ತೀವಿ, ಭಗವಾನ್ ಅಂತ ಹೇಳ್ತಾರೆ. ರೂಢಿಯಲ್ಲೂ ಕೂಡ ನಾವು ಭಗವಾನ್ ಅಂತ ಹೇಳಬಹುದು. ಯಾರು ಭೌತಿಕವಾಗಿ ಅಂದರೆ ಮೆಟೀರಿಯಲಿಸ್ಟಿಕ್ ಶ್ರೀಮಂತಿಕೆಯನ್ನು ಹೊಂದಿದಾರೋ ಹಾಗೂ ಹೆಚ್ಚಾಗಿ ಜ್ಞಾನದ ಶ್ರೀಮಂತಿಕೆ ಯಾರಿಗಿದೆಯೋ ಅವ್ರಿಗೆ ನಾವು ಭಗವಂತ ಭಗವಾನ್ ಅಂತ ಹೇಳಬಹುದು. ಭಗವಂತ ಅನ್ನೋ ಅಥವಾ ಭಗವಾನ್ ಅಂತ ಆ ವಿಶ್ವಚೇತನ ಶಕ್ತಿಗೆ ಮಾತ್ರ ಯಾಕೆ ಹೇಳ್ತೀವಿ ಅಂದರೆ, ಬ್ರಹ್ಮಾಂಡದ ಐಶ್ವರ್ಯ ಎಷ್ಟಿದೆ ಅಂದರೆ ನಮ್ಮ ಐಶ್ವರ್ಯನ ಅಳತೆ ಮಾಡಿದ್ರೆ ಅದಕ್ಕೊಂದು ಅಳತೆ ಇರುತ್ತೆ. ಆದರೆ ಇಡೀ ಬ್ರಹ್ಮಾಂಡನೇ ನಮ್ಮೆಲ್ಲರ ಐಶ್ವರ್ಯನೂ ಸೇರಿಸಿ ನಮ್ಮನ್ನೂ ಸೇರಿಸಿ ಇಡೀ ಬ್ರಹ್ಮಾಂಡನೇ ಅವಂದು. ಹಾಗಾಗಿ ಅತ್ಯಂತ ಐಶ್ವರ್ಯಶಾಲಿ ಅಂದರೆ ಅವನು. ಆ ಥರ ಐಶ್ವರ್ಯದ ರೀತಿಯಲ್ಲಿ ನಾವು ಅಳೆದ್ರೂ ಕೂಡ, ಹಾಗೂ ಜ್ಞಾನದಲ್ಲಿ ಇಡೀ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಸೃಷ್ಟಿಯಲ್ಲಿರೋ ಪ್ರತಿಯೊಬ್ಬ ಜ್ಞಾನದ ಅವಶ್ಯಕತೆ ಇರೋ ಪ್ರತಿಯೊಂದು ಕಡೆ ಜ್ಞಾನವನ್ನು ಕೊಟ್ಟಿರೋ ಅಂಥ ಆ ಭಗವಂತನ ನಾವು ಭಗವಂತ ಭಗವಾನ್ ಅಂತ ಅದೇ ಕಾರಣಕ್ಕಾಗಿ ಕರಿತೀವಿ. ಯಾಕೆ ಅಂದರೆ ಭಗ ಅನ್ನೋದರ ಅರ್ಥ ಐಶ್ವರ್ಯ ಅಂತ, ಹಾಗೂ ಹೆಚ್ಚಾಗಿ ಜ್ಞಾನದ ಐಶ್ವರ್ಯ, ಜ್ಞಾನಕ್ಕೇನೆ ಐಶ್ವರ್ಯ ಅಂತ ಹೇಳ್ತಾರೆ. ಹಾಗಾಗಿ ಆ ಜ್ಞಾನದ ಐಶ್ವರ್ಯ ಅವನ ಹತ್ರ ಎಲ್ಲದಕ್ಕಿಂತ ಶ್ರೇಷ್ಠವಾದ ಜ್ಞಾನ ಇರೋದರಿಂದ ಆ ಭಗವಂತನ ನಾವು ಭಗವಂತ ಅಂತೀವಿ. ರೂಢಿಯಲ್ಲೂ ಕೂಡ ಭೌತಿಕ ಶ್ರೀಮಂತಿಕೆಯನ್ನು ಹೊಂದಿರೋದರ ಜೊತೆಗೆ ಯಾರು ಮಹಾಜ್ಞಾನಿಯಾಗಿರ್ತಾರೋ, ಜ್ಞಾನದ ಶ್ರೀಮಂತಿಕೆ ಯಾರಿಗೆ ಹೆಚ್ಚು ಇರುತ್ತೋ ಅವರನ್ನೆಲ್ಲರನ್ನೂ ನಾವು ಭಗವಂತ ಭಗವಾನ್ ಅಂತ ಕರಿಬಹುದು. ಅಂದರೆ ಆ ಥರ ಒಂದು ಅರ್ಥದಲ್ಲಿ ಕೂಡ ನಾವು ಅವ್ರನ್ನ ಕರೀಬಹುದು. ಹಾಗಾಗಿ ಎಲ್ಲರೂ ಮಹಾಜ್ಞಾನಿಗಳು, ಮಹಾನುಭಾವರೇನೆಲ್ಲ ಇದ್ದಾರೆ ಅವ್ರನ್ನೆಲ್ಲ ನಾವು ಎಷ್ಟೋ ಜನರನ್ನ ಭಗವಾನ್ ಭಗವಂತ ಅಂತ ಸಂಬೋಧಿಸ್ತೀವಿ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಯಾಕೆ ಇದನ್ನು ಹೇಳಿದೆ ಅಂದರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಮುಖ್ಯ ವಿಶ್ವಚೇತನ ಶಕ್ತಿಯ ಹೆಸರುಗಳೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಈ ಹಿಂದೆನೂ ಎಷ್ಟೋ ಸಾರಿ ನಾನು ಹೇಳಿದ್ದೀನಿ, ಆದರೂ ನಮ್ಮ ಗುರುಗಳ ಬಾಯಲ್ಲಿ ಕೇಳೋದು ಅದ್ಭುತ ಅಂತ ಗೊತ್ತಿದೆಯಲ್ಲ. ಈಗಾಗಲೇ ನಿಮ್ಮೆಲ್ಲರ ಅನುಭವಕ್ಕೂ ಬಂದುಬಿಟ್ಟಿದೆ. ಅವರ ನುಡಿಗಳಲ್ಲಿ ನಾವು ಇದರ ಅರ್ಥನ ಇವತ್ತು ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸ್ ಆದಮೇಲೆ ಇವತ್ತು ನಡೀತಾ ಇರೋದು 9ನೇ ಕಕ್ಷೆ, ಅಂದರೆ ಕಕ್ಷಾ 9. ಇವತ್ತು ನಡೀತಿರೋದು ಕಕ್ಷಾ 9 ಹಾಗೂ ಎಪಿಸೋಡ್ 113. ಇನ್ನು ಮುಂದೆ ಬರೋದು ಕಕ್ಷಾ 10. 10ನೇ ಕಕ್ಷಾಯಿಂದ ಪ್ರತಿಯೊಂದು ಕ್ಲಾಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮ್ಮಲ್ಲಿ ತುಂಬ ಜನ ಈ ಸಾರಿ ಕ್ವೆಶನ್ ಕೇಳಿದ್ದೀರಾ. ಹೋದ ಸಂಚಿಕೆ ನೋಡಿಬಿಟ್ಟು ನೀಲಕಂಠ ಅವರು, ಪ್ರಿಯಾ ಅವರು, ಅಶ್ವಿನಿ ಅವರು ಹಾಗೂ ಅನಿತಾ ಜಯಚಂದ್ರ ಅವರು. ನಾನು ಬಿಗಿನಿಂಗಲ್ಲೇ ಸರ್ ಕ್ಲಾಸ್ನ ಶುರು ಮಾಡೋಕ್ಕೆ ಬಿಗಿನಿಂಗಲ್ಲೇ ಹೇಳಿಬಿಟ್ಟಿದ್ದೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರ ಸಿಕ್ಬಿಡತ್ತೆ. ನಿಮ್ಮ ಮನಸ್ಸಲ್ಲಿ ಬರೋ ಪ್ರಶ್ನೆಗಳಿಗೆ, ನೀವು ಕೇಳದೇ ಇರೋ ಪ್ರಶ್ನೆಗಳಿಗೂ ಅವರೇ ಕೂಡ ಹೀಗೆ ಬರಬಹುದು ಅಂತ ಊಹೆ ಮಾಡಿ ಆ ಪ್ರಶ್ನೆನೂ ಹೇಳಿ ಅದಕ್ಕೆ ಉತ್ತರನೂ ಬಿಡಿಸಿ ಹೇಳಿಬಿಟ್ಟಿದ್ದಾರೆ ಅಂತ ಬಿಗಿನಿಂಗಲ್ಲೇ ಹೇಳಿದ್ದೆ. ಆದರೂ ಎಷ್ಟೋ ಚಿಕ್ಕ ಚಿಕ್ಕ ಕ್ವಶನ್ಗಳಿಗೆ ಸಂಕ್ಷಿಪ್ತವಾಗಿ ನಾನು ಮಧ್ಯದಲ್ಲಿ ಉತ್ತರ ಕೊಡ್ತಾನೆ ಇದ್ದೆ. ನಾನಂತೂ ಈ ಮುಂಚೆ ಎಷ್ಟೋ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ, ಇದೇ ವಿಚಾರಗಳನ್ನು, ಇದೇ ಮಾತುಗಳನ್ನು ಜಸ್ಟ್ ಫೀಮೇಲ್ ವಾಯ್ಸ್ ಅಂತ ಚೇಂಜ್ ಅಷ್ಟೇ ಬಿಟ್ಟರೆ ಸರ್ ಹೇಳಿದ ಪದಗಳನ್ನೇ, ಅದೇ ಸೆಂಟೆನ್ಸಸ್ನೇ ನಾನು ಯೂಸ್ ಮಾಡಿದ್ದೀನಿ ಅಂತ ಕೂಡ ಎಷ್ಟೋ ಸರಿ ಹೇಳಿದ್ದೀನಿ. ಅವರ ಬಾಯಿಂದಾನೇ, ಅವರ ನುಡಿಗಳಲ್ಲೇ, ಆ ಅದ್ಭುತವಾದ ಶೈಲಿಯಲ್ಲೇ ನೀವು ಕೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ, ತುಂಬ ಎಫೆಕ್ಟಿವ್ ಆಗಿ ಅರ್ಥ ಆಗುತ್ತೆ. ಆದ ಕಾರಣ ನಾನು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಅಶ್ವಿನಿ ಅವರು ಕೇಳಿದ್ದಾರೆ ಶರಣಾಗತಿ ಬಗ್ಗೆ. ಶರಣಾಗತಿಯ ಬಗ್ಗೆನೂ ಕೂಡ ಇದರಲ್ಲಿ ಬರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಆಗಿ ಶರಣಾಗತಿ ಅನ್ನೋ ವರ್ಡನ್ನು ಯೂಸ್ ಮಾಡಲ್ಲ. ನೀವು ಕೇಳ್ತಾ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗದೆ ಹೋದರೆ ಈ ಎಲ್ಲ ಕ್ಲಾಸ್ಗಳು ಮುಗಿದ ಮೇಲೆ ಖಂಡಿತ ಶರಣಾಗತಿ ಬಗ್ಗೆ ನಂದೊಂದಷ್ಟು ವಿಚಾರಗಳಿದೆ. ಅದನ್ನು ನಾನು ನಿಮಗೆ ಓನ್ ಆಗಿರುವಂಥ ವಿಚಾರಗಳು, ಅಫ್ಕೋರ್ಸ್ ವೇದಗಳ ಆಧಾರದ ಮೇಲೆ, ನಮ್ಮ ಸರ್ ಪಾಠ ಮಾಡಿರೋ ಆಧಾರದ ಮೇಲೆ ನನಗೊಂದಷ್ಟು ಓನ್ ಆಗಿ ಒಂದಷ್ಟು ವಿಚಾರಗಳು ಬಂದಿದೆಯಲ್ಲ, ಅದರ ಬಗ್ಗೆ ನಾನು ನಿಮಗೆ ಈ ಕ್ಲಾಸ್ಗಳೆಲ್ಲ ಮುಗಿದ ಮೇಲೆ ತಿಳಿಸ್ಕೊಡ್ತೀನಿ. ಇದರಲ್ಲೇ ಅವೆಲ್ಲ ವಿಷಯಗಳು ಬಂದಿದೆ, ನೀವೆಲ್ಲ ತಿಳ್ಕೋಬಹುದು. ಹಾಗೆ ಪ್ರಿಯಾ ಅವರು ಕೂಡ ಅದ್ಭುತವಾದ ಪ್ರಶ್ನೆ ಕೇಳಿದ್ದಾರೆ. ಇಷ್ಟೆಲ್ಲ ಕಡೆ ಸರ್ವವ್ಯಾಪಿ ಅಂದ ಮೇಲೆ ದೇವರು, ಮುಖ್ಯವಾಗಿ ಇದೇ ವಿಚಾರ ಬರುತ್ತೆ. ಹಾಗಾಗಿ ನೀವು ಅದರಲ್ಲೇ ಎಲ್ಲನೂ ತಿಳ್ಕೊಬಹುದು. ಯಾವುದಾದ್ರೂ ಫಿಲ್ಮ್ನ ಸಸ್ಪೆನ್ಸ್ ಏನಿರುತ್ತೆ ಅದನ್ನು ನಾವು ಮುಂಚೆನೇ ತೋರಿಸ್ಬಿಟ್ರೆ ಆ ಫಿಲ್ಮಲ್ಲಿ ನೋಡೋದ್ರಲ್ಲಿ ಏನು ಅರ್ಥನೇ ಇರಲ್ಲ. ಹಾಗೆ ಸರ್ ಹೇಳೋ ಆ ಅದ್ಭುತವಾದ ಶೈಲಿಯಲ್ಲಿ ತಿಳ್ಕೊಂಡಾಗ್ಲೇ ನಿಮಗೆ ತುಂಬಾ ಚೆನ್ನಾಗಿ ಅರ್ಥನೂ ಆಗುತ್ತೆ, ಹಾಗೂ ತುಂಬ ಆಳಕ್ಕೆ ಇಳಿದ್ಬಿಡುತ್ತೆ. ಆ ಶೈಲಿಯಲ್ಲಿ ಗುರುಗಳು ಹೇಳೋದ್ರಿಂದ ನೀವು ಅಲ್ಲೇ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ಒಂದು ಥರ ಇತ್ತು, ಇಲ್ಲಿವರೆಗೂ ಪ್ರತಿಯೊಂದು ಜೀವಾತ್ಮ, ಪರಮಾತ್ಮ, ವಿಶ್ವಚೇತನ ಶಕ್ತಿಗೆ ಶರೀರ ಪಡೆಯೋ ಅವಶ್ಯಕತೆ ಯಾಕಿಲ್ಲ. ಅಫ್ಕೋರ್ಸ್ ನಾವೆಲ್ಲರೂ ಹೇಳ್ತೀವಿ, ಇವನ್ ವೇದ ಹೇಳುತ್ತೆ ಎಲ್ಲರಲ್ಲೂ ನಾವು ಭಗವಂತನನ್ನು ಕಾಣಬೇಕು, ಎಲ್ಲರಲ್ಲೂ ದೇವರನ್ನು ಕಾಣಬೇಕು ಅಂತ. ಅದಕ್ಕೆ ಪ್ರತಿಗೃಭಿಣೀತ ಮಾನವಂ ಸುಮೇಧ ಸಹ ಅಂತ ಒಂದು
ಮಂತ್ರದಲ್ಲಿ ನಾನು ಎಲ್ಲರನ್ನು ನಮ್ಮವರನ್ನಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಅದೆಲ್ಲ ಹೇಳುವಾಗ ಈ ವಿಷಯವಾಗಿ ಡಿಟೇಲ್ ಆಗಿ ನಾವು ಮಾತಾಡಿದ್ದೀವಿ. ಆದರೆ ನಾವು ಎಷ್ಟು ಜನ ಅದನ್ನು ನಿಜವಾಗ್ಲೂ ಪಾಲಿಸ್ತೀವಿ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಅದೇ ನನ್ನ ಕೆಲವೊಂದು ವಿಚಾರಗಳಿದೆ ಅಂತ ಹೇಳಿದ್ನಲ್ಲ, ಆವಾಗ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಇಂಟ್ರೊಡಕ್ಷನ್ ಅದ್ರ ಬಗ್ಗೆ ಖಂಡಿತ ಕೊಡ್ತೀನಿ. ಆದರೆ ನಾನು ಇನ್ನೂ ಹೆಚ್ಚು ಹೇಳುವಂಥದ್ದು ಏನಿಲ್ಲ. ಇನ್ನು ಮುಂದೆ ಬರೋ ಎಪಿಸೋಡ್ಗಳು ಇಲ್ಲಿವರೆಗೂ ಒಂದು ಥರ ಪರಿಚಯ ಆದರೆ ಇನ್ನು ಮುಂದೆ ಬರೋದು ತುಂಬಾ ಅದ್ಭುತವಾಗಿದೆ. 10ನೇ ಕ್ಲಾಸಿಂದ ನೀವೆಲ್ಲರೂ ತಪ್ಪದೆ 1 ಸಾರಿ ಬಿಟ್ಟು 2, 3, 4 ಸಾರಿ ಎಷ್ಟು ಸಾರಿ ಕೇಳಿದ್ರೂ ಕಡಿಮೆ ಎಲ್ಲವನ್ನು ಕೇಳಿ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವರು ಇಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತಿದ್ರ, ಎಷ್ಟೋ ಜನ ತಪಾರ್ಥ ಮಾಡ್ಕೊಂಡಿದ್ದೀರಾ ದೇವರು ಇಲ್ಲ ಅಂತ. ದೇವರು ಇಲ್ಲ ಅಂತ ನಾನು ಹೇಳಿಲ್ಲ, ದೇವರು ಖಂಡಿತ ಇದೆ. ಅದು ಒಂದು ವಿಶ್ವಚೇತನ ಶಕ್ತಿ. ಇದಾನೆ ಅನ್ಬಹುದು, ಇದಾಳೆ ಅನ್ಬಹುದು, ಇದೆ ಅನ್ಬಹುದು. ಅದನ್ನು ನಾವು ಯಾವ ರೂಪದಲ್ಲಿ ಬೇಕಾದರೂ ಯಾವ ಲಿಂಗದಲ್ಲಿ ಬೇಕಾದರೂ ಕರಿಬಹುದು. ಯಾಕೆಂದರೆ ಆತ್ಮಕ್ಕೆ ಲಿಂಗ ಇಲ್ಲ ಅಂದಮೇಲೆ ಅದು ಪರಮಾತ್ಮ, ಚೇತನಕ್ಕೆ ಲಿಂಗ ಇಲ್ಲ ಅಂದಮೇಲೆ ಅದು ವಿಶ್ವಚೇತನ ಶಕ್ತಿ. ಹಾಗಾಗಿ ಆ ಭಗವಂತ ಶಕ್ತಿಗೆ ಲಿಂಗ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ರೂಢಿಯಲ್ಲಿ ನಮಗೇನು ಅಭ್ಯಾಸ ಆಗಿರುತ್ತೋ ಆ ರೀತಿಯಲ್ಲಿ ನಾವು ಆ ಶಕ್ತಿನ ಕರಿತೀವಿ ಅಷ್ಟೇ. ಬಿಟ್ಟರೆ ಆ ಪದಕ್ಕೆ ಲಿಂಗ ಇದೆ, ಬಿಟ್ಟರೆ ದೇವರಿಗೆ ಲಿಂಗ ಅನ್ನೋದು ಇರೋದಿಲ್ಲ. ಇದು ನನ್ನ 7ನೇ ಎಪಿಸೋಡ್, ಭಗವಂತ ಗಂಡ ಹೆಣ್ಣ ಅನ್ನೋ ಎಪಿಸೋಡಲ್ಲಿ ಇದೆ. ಡೀಟೇಲ್ ಆಗಿ ಬೇಕಿದ್ರೆ ನೋಡ್ಕೋಬಹುದು. ಇನ್ನು ಮುಂದೇನೂ ನಿಮಗೆ ಬರುತ್ತೆ. ಹಾಗೆ ಅನಿತಾ ಜಯಚಂದ್ರ ಅವರು ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಹೇಳಿರಬಹುದು ಅಂತ. ಈ ಹಿಂದೆನೂ ನಾನು ತುಂಬ ಸರಿ ಹೇಳಿದ್ದೀನಿ, ಯಮನಿಯಮಗಳ ಪಾಲನೆ ಮಾಡಬೇಕು. ಪಂಚಮಹಾಯಜ್ಞಗಳು ಅಂತಿದೆ. ಯಾರು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೋ ಅಲ್ಲಿಂದ ಪಂಚಮಹಾಯಜ್ಞಗಳನ್ನು ಮಾಡಬೇಕು. ದೈನಿಕ ಅಗ್ನಿಹೋತ್ರ ಪ್ರತಿಯೊಬ್ಬರು ಮಾಡಲೇಬೇಕು. ಇವೆಲ್ಲ ಜೀವನ ಶೈಲಿಯಲ್ಲೇ ಬರುತ್ತೆ. ಇವೆಲ್ಲ ಲೈಫ್ ಸ್ಟೈಲ್ಸೇ, ವೈದಿಕ ಲೈಫ್ ಸ್ಟೈಲ್ ಅಂತಲೇ ಹೇಳಬಹುದು. ಆದರೆ ಇನ್ನೂ ಅವನ್ನೆಲ್ಲ ಆಚರಣೆ ಮಾಡೋದಕ್ಕೆ ನಮಗೆ ಒಂದೇ ದಿನಕ್ಕೆ ಸಾಧ್ಯ ಆಗಲ್ಲ. ಕ್ರಮೇಣ ಮಾಡ್ತಾ ಬರಬೇಕು. ದಿನನಿತ್ಯ ಅಗ್ನಿಹೋತ್ರ ಮಾಡೋಕ್ಕೆ ಯಾರಿಗೆ ಸಾಧ್ಯ ಇಲ್ವೋ ಅವರು ವಾರಕ್ಕೆ 1 ಸರಿ, 2 ದಿನಕ್ಕೆ 1 ಸರಿ ಹೇಗೆ ಅನುಕೂಲನೋ ಹಾಗೆ ಮಾಡಬಹುದು. ಈ ಥರ ತುಂಬ ವಿಷಯಗಳಿದೆ. ತುಂಬ ವಿಷಯಗಳು ಇದರಲ್ಲೂ ಕೂಡ ಸರ್ ಕೂಡ ಹೇಳಿದ್ದಾರೆ. ನಾವು ನಿಜವಾಗ್ಲೂ ಏನು ಮಾಡಬೇಕು ಆ ಥರ ಬದುಕಬೇಕು ಅಂದರೆ ಅನ್ನೋದು ಖಂಡಿತ ಇದರಲ್ಲಿ ಹೇಳಿದ್ದಾರೆ. ಇದರಲ್ಲಿ ನಮ್ಮ ಹುಟ್ಟಿನಿಂದ ಹಿಡಿದು 3 ಅಸ್ತಿತ್ವಗಳು ಏನು ಅನಾದಿ ಅನಂತ ಇದೆ, ಅಲ್ಲಿಂದ ಹಿಡಿದು ಮನುಷ್ಯ ಅಥವಾ ಜೀವಾತ್ಮ ಒಂದು ಜನ್ಮ ತಗೊಂಡ ಮೇಲೆ, ಶರೀರ ಪಡೆದ ಮೇಲೆ ಅವನ ಸಾವಿನವರೆಗೂ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಹೇಗೆ ನಾವು ಜೀವನ ನಡೆಸಬೇಕು ಅನ್ನೋದರ ಬಗ್ಗೆ ಪ್ರತಿಯೊಂದರ ಬಗ್ಗೆನೂ ಅದ್ಭುತವಾದ ಮಾರ್ಗದರ್ಶನ ಇದೆ. ಎಲ್ಲರೂ ಅದರ ಉಪಯೋಗನ ಪಡೀರಿ ಅಂತ ಹೇಳ್ತಾ, ಏಕಂ ಸತ್ ಇರತಕ್ಕಂಥದ್ದು ಒಂದೇ. ವಿಪ್ರ ಬಹುಧಾ ವದಂತಿ ಅಂತಂದರೆ ವಿಶೇಷ ಪ್ರಜ್ಞಾವಂತರು ಅದನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಎಲ್ಲಿ ಬರುತ್ತೆ ಇದು? ಋಗ್ವೇದ 1:164, 46. ಈ 1:164 ಸಿಗ್ತಲ್ಲ ನಮಗೆ. ಈ ದ್ವಾಸುಪರ್ಣ 1:164, 20 ಇದೆ ಇದು. ನಾ ಹೇಳ್ತಾ ಅಲ್ಲದೆ ಇನ್ನೊಂದು 26 ಮಂತ್ರ ಮುಂದೆ ಹೋದರೆ 46ನೇ ಮಂತ್ರ. 1:164, 46. ಈ ವೇದ ಮಂತ್ರದಲ್ಲಿ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇರುವಂತಹದ್ದು ಒಂದೇ ವಿಶ್ವಚೇತನ ಶಕ್ತಿ, ಆದರೆ ಅದನ್ನು ವಿಶೇಷ ಪ್ರಜ್ಞಾವಂತರು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಅರ್ಥ ಮಾಡ್ಕೊಳ್ಳೋದು ಏನೂ ಕಷ್ಟ ಇಲ್ಲ, ಸುಲಭವಾಗಿದೆ. ಈಗ ನಮ್ಮ ಬಂಧುಗಳು, ಸ್ನೇಹಿತರು, ನಮ್ಮ ಮನೇಲಿ ಇರ್ತಕ್ಕಂಥವರು ಒಂದೇ ಹೆಸರಿನಲ್ಲಿ ಕರೆಯಲ್ಲ. ಗೊತ್ತಾಗ್ತದೆ ನಮಗೇನೆ. ಒಬ್ರೇನಂತಾರೆ ನಮ್ಮ ಯಜಮಾನರು ಅಂತಾರೆ, ಇನ್ನೊಬ್ರು ಏನಂತಾರೆ ನಮ್ಮ ಮಗ ಅಂತಾರೆ, ಇನ್ನೊಬ್ರು ನಮ್ಮ ಅಣ್ಣ ಅಂತಾರೆ, ಇನ್ನೊಬ್ರು ನಮ್ಮ ಫ್ರೆಂಡು ಅಂತಾರೆ, ಇನ್ನೊಬ್ರು ನಮ್ಮ ಟೀಚರು ಅಂತಾರೆ, ಇನ್ನೊಬ್ರು ನಮ್ಮ ಶಿಷ್ಯ ಅಂತಾರೆ. ಎಷ್ಟು ಜನ? ಆ ಶಿಷ್ಯ ಯಾರು, ಆ ಗಂಡ ಯಾರು, ಆ ಅಪ್ಪ ಯಾರು, ಆ ಮಗ ಯಾರು, ಆ ಸ್ನೇಹಿತ ಯಾರು? ಯೋಚನೆ ಮಾಡಿ, ಒಬ್ಬರೇನೆ. ಹಾಗಾದರೆ ಯಾಕೆ ಇಷ್ಟೆಲ್ಲ ರೀತಿಗಳಿಂದ ಕರೀತಾ ಇದ್ದೀವಿ ಅಂತಂದರೆ ಅದು ಅವರವರಿಗೆ ಇರತಕ್ಕಂಥ ವೈಯಕ್ತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಹೆಸರು ಬಳಸಿದ್ದೀವಿ ಅಷ್ಟೇ. ಅಂದರೆ ಲೌಕಿಕ ವ್ಯವಹಾರದಲ್ಲೇ, ಸಾಧಾರಣವಾದ ವ್ಯವಹಾರದಲ್ಲೇ ಒಬ್ಬ ವ್ಯಕ್ತಿಗೆ ಆ ಸಂಬಂಧಗಳ ಕಾರಣದಿಂದ ಅನೇಕ ರೀತಿಯ ಹೆಸರುಗಳು ಬರಬಹುದಾದರೆ, ಆ ವಿಶ್ವಚೇತನ ಶಕ್ತಿಗೆ, ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞ ಆಗಿರತಕ್ಕಂಥ ಶಕ್ತಿಗೆ ಅದರ ಗುಣಗಳನ್ನು ಆಧರಿಸಿ ಅನೇಕ ಹೆಸರುಗಳು ಬರೋದರಲ್ಲಿ ಏನು ಆಶ್ಚರ್ಯ? ಆದರೆ ಒಂದು ಎಚ್ಚರಿಕೆ ನಮಗಿರಬೇಕು. ಏನಂತಂದರೆ, ಯಾವುದೇ ಹೆಸರಿನಿಂದ ಕರೆದರೂ ಅದು ಯಾರಿಗೆ ಸಲ್ತಾ ಇದೆ? ಆ ಒಂದೇ ವಿಶ್ವಚೇತನ ಶಕ್ತಿಗೆ. ಇದು ನಾವು ಸ್ಪಷ್ಟ ಅರ್ಥ ಮಾಡ್ಕೊಳ್ಬೇಕು, ಬಹಳ ಮುಖ್ಯ ಇದು. ಅದನ್ನೇ ಈ ಮಂತ್ರ ಹೇಳಿದೆ. ಯಾವುದೋ 1:164, 46 ಅದು ಹೇಳೋದು. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಅನೇಕ ಹೆಸರುಗಳಿಂದ ಕರೆದರೂ ಕೂಡ ಅದೆಲ್ಲವೂ ಕೂಡ ಹೊಂದುತ್ತಾ ಇರತಕ್ಕಂಥದ್ದು ಕೇವಲ ಆ ಒಂದು ವಿಶ್ವಚೇತನ ಶಕ್ತಿಗೆ. ತುಂಬ ಸ್ವಾರಸ್ಯವಾಗಿದೆ ಈ ಅಂಶ. ನಾವನ್ನ ಗಮನಿಸ್ಕೋತಾ ಹೋಗಬಹುದು ನಾವು. ಉದಾಹರಣೆಗೆ
ಬ್ರಹ್ಮ ಅಂತ ಒಂದು ಶಬ್ದ ಬಳಸ್ತೀವಿ. ರೂಢಿಯಲ್ಲಿ ಈ ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನೇನೋ ಕಲ್ಪನೆಗಳು ಬಂದು ಹೋಗಿದೆ. ವೇದದ ಹಿನ್ನೆಲೆಯಲ್ಲಿ ನಾವು ಬ್ರಹ್ಮ ಎನ್ನುವುದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬೃಹತ್ವಾತ್ ಬ್ರಹ್ಮ, ಬೃಹ ಬೃಹಿ ವೃದ್ಧೌ ಅಂತ ಹೇಳಿ ಅದಕ್ಕೆ ಇರತಕ್ಕಂಥ ಧಾತು. ಅದಕ್ಕೆ ಬೃಹ ಬೃಹಿ ವೃದ್ಧೌ ಬೃಹತ್ವಾತ್ ಬ್ರಹ್ಮ, ಇದು ಅದರ ಮೂಲ ಧಾತು. ಇದು ಅಂದ್ರೇನು? ಯಾವುದು ಎಲ್ಲದಕ್ಕಿಂತ ಹಿರಿದಾಗಿದೆಯೋ, ತನ್ನ ಹಿರಿತನದಿಂದ ಯಾವುದು ಎಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದೆಯೋ ಅಂತಹ ಶಕ್ತಿಗೆ ಏನು ಹೆಸರು? ಬ್ರಹ್ಮ. ಅದು ಯಾವುದು? ಅದೇ ವಿಶ್ವಚೇತನ ಶಕ್ತಿ. ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞ ಅಂತ ಯಾವ ಆ ವಿಶ್ವಚೇತನ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋತಿದ್ದೀವೋ ಅದೇ ಬ್ರಹ್ಮ. ವಿಷ್ಣು ಮತ್ತೆ ರೂಢಿಯಲ್ಲಿರ್ತಕ್ಕಂಥ ಅರ್ಥಗಳು ತಗೊಳ್ಬೇಡಿ. ಯಾಕೆಂದರೆ ಯಾವುದೇ ವೇದಗಳಲ್ಲಿರೋ ಶಬ್ದವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಟೆಕ್ನಿಕ್ ಏನು? ಆ ಪದ ಮೂಲ ಧಾತು ಏನು, ಆ ಧಾತು ಏನು ಹೇಳುತ್ತೆ, ಆ ಧಾತುವಿನ ಅರ್ಥ ಇಲ್ಲಿ ಪ್ರತಿಬಿಂಬಿತವಾಗಬೇಕು. ವಿ ಶುಡ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದ ಫೈನಲ್ ವರ್ಡ್. ವಿಷ್ಣು ಎನ್ನುವ ಶಬ್ದದ ಮೂಲ ಧಾತು ಬಂದಿದ್ದೇನೆ ವಿಶಿಲ್ರ ವ್ಯಾಪ್ತೌ ಅಂತ. ವಿಶಿಲ್ರ ವ್ಯಾಪ್ತೌ ಅದನ್ನು ಹೀಗೆ ಬರ್ಕೋಬೇಕು. ವಿಶಿಲ್ರ ಶಾಕ್ಯ ಲಾವತ್ತು ಒಟ್ರು ಸುಳಿ ವ್ಯಾಪ್ತವು, ಇದು ಮೂಲ ಧಾತು. ಈ ವಿಶಿಲ್ರ ವ್ಯಾಪ್ತವು ಎನ್ನುವುದರಿಂದ ನಮಗೆ ವಿಷ್ಣು ಎನ್ನುವ ಶಬ್ದ ಬರುತ್ತೆ. ಅದಕ್ಕೆ ವ್ಯಾಕರಣದ ನಿಯಮಗಳೆಲ್ಲ ಇರ್ತದೆ, ನೋಡ್ಕೊಂಡು ಹೋಗ್ಬೋದು ತಿಳ್ಕೊಂಡು. ಅಂದರೆ ಯಾವುದು ಸರ್ವವ್ಯಾಪಿಯಾಗಿದೆಯೋ ಅದಕ್ಕೆ ಹೆಸರು ವಿಷ್ಣು. ಅದು ಯಾವುದದು? ಅದು ಇಷ್ಟೊತ್ತು ಹೇಳ್ತಾ ಇದೆಯಲ್ಲ, ವಿಶ್ವಚೇತನ ಶಕ್ತಿ ಸರ್ವವ್ಯಾಪಿಯಾಗಿರ್ತಕ್ಕಂಥದ್ದು, ಸರ್ವಶಕ್ತವಾಗಿರ್ತಕ್ಕಂಥದ್ದು, ಸರ್ವಜ್ಞವಾಗಿರ್ತಕ್ಕಂಥದ್ದು. ಅದೇ ಶಕ್ತಿಗೇನೆ ಇನ್ನೊಂದು ಹೆಸರು. ಇನ್ನು ನೆಕ್ಸ್ಟ್ ಶಿವ. ಶಿವಾನಿ ಈಶ್ವರಾನಿ ಎಲ್ಲೂ ತಗೋದೇ ತೊಂದರೆ ಇಲ್ಲ. ಶಿವ ಅನ್ನೋದರ ಮೂಲ ಧಾತು ಬಂದಿದೆ ಶಿವು ಕಲ್ಯಾಣೆ. ಶಿವು ಕಲ್ಯಾಣೆ, ಶಿವು ಕಲ್ಯಾಣೆ. ರೂಢಿಯಲ್ಲಿ ಕಲ್ಯಾಣ ಅಂದರೆ ಮದುವೆ ಅಂತ ಅರ್ಥ ಆಗಿದೆ. ಇಲ್ಲಿ ಹಾಗಲ್ಲ, ಶುಭವಾಗ್ತಕ್ಕಂಥದ್ದು. ಯಾವುದು ಶುಭವಾಗ್ತಕ್ಕಂಥದ್ದಿದೆಯೋ, ಯಾವುದು ಮಂಗಳಕರ ಅಂತ ಅರ್ಥದಲ್ಲಿದೆಯೋ ಅದಕ್ಕೆ ಕಲ್ಯಾಣಿ. ಶಿವು ಕಲ್ಯಾಣಿ ಎನ್ನುವ ಧಾತುವಿನಿಂದ ನಮ್ಗೆ ಸಿಗ್ತಕ್ಕಂಥ ಅರ್ಥ ಏನಂತಂದರೆ, ಯಾವ ಶಿವ ಎನ್ನುವ ಶಬ್ದ ನಮಗೆ ಬರುತ್ತೆ ಅದು ಕಲ್ಯಾಣಕಾರಿ ಹಿತಕಾರಿ ಶಕ್ತಿಯಾಗಿದೆ. ಯಾರಿಗೆ ಕಲ್ಯಾಣಕಾರಿ ಹಿತಕಾರಿ? ಜಡಕ್ಕೆ ಕಲ್ಯಾಣ ಹಿತ ಏನೂ ಇಲ್ಲ. ಅದೇನದು ಅರಿವೇ ಇಲ್ವಲ್ಲ. ತಳಿಸ್ಕೊಳುತ್ತೆ, ಕೂಡಿಸಿದ್ರೆ ಕೂಡಿಸ್ಕೊಳುತ್ತೆ, ಎಸಿದ್ರೆ ಎಸಿಸ್ಕೊಳುತ್ತೆ, ಹೊಡೆದ್ರೆ ಹೊಡೆಸ್ಕೊಳುತ್ತೆ. ಅದಕ್ಕೆ ಇಚ್ಛಾ ದ್ವೇಷ ಸುಖ ದುಃಖ ಯಾವೂ ಇಲ್ಲ. ಇನ್ನು ಏಕೈಕವಾಗಿರ್ತಕ್ಕಂಥ ಯಾವ ಸರ್ವವ್ಯಾಪಿ ಸರ್ವಶಕ್ತ ಸರ್ವಜ್ಞ ಶಕ್ತಿ ಏನಿದೆ ಅದಕ್ಕೆ ಕಲ್ಯಾಣ ಹಿತ ಶುಭ ಅಂತ ಆಗ್ಬೇಕಾದ್ದು ಏನೂ ಇಲ್ಲ. ಹಾಗಾದ್ರೆ ಈ ಕಲ್ಯಾಣ ಶುಭ ಹಿತ ಅಂತ ಆಗ್ಬೇಕಾದ್ರೆ ಅಣುಚೇತನ. ಹಾಗೆ ಅಣುಚೇತನರ ಹಿತವನ್ನು, ಅಣುಚೇತನರ ಶುಭವನ್ನು, ಅಣುಚೇತನರ ಒಂದು ಮಂಗಳವನ್ನು ಉಂಟು ಮಾಡತಕ್ಕಂಥ ಯಾವ ಶಕ್ತಿ ಇದೆ ಅದಕ್ಕೆ ಹೆಸರು ಶಿವ. ಯಾವುದು? ಅದೇ ಅಷ್ಟೊತ್ತಿಂದ ಯಾವುದನ್ನು ನಾವು ಬ್ರಹ್ಮ ಅಂತ ಕರಿತಾ ಇದ್ದೀವೋ, ಯಾವುದನ್ನ ವಿಷ್ಣು ಅಂತ ಕರಿತಾ ಇದ್ದೀವೋ ಅದೇನೇ ಶಿವ. ಅಗ್ನಿ ಎನ್ನುವುದು ಅದೇ ಭಗವಂತನಿಗೆ ಇರತಕ್ಕಂಥ ಹೆಸರು. ಇದು ಫೈರ್ ಅಂತ ನಾವು ನೋಡ್ತಿಲ್ಲ, ಇದು ಅಗ್ನಿ ಇದಲ್ವೋ ಅಂತಂದ್ರೆ ಇದು ಹೌದು. ಆಗಲೇ ಸೂರ್ಯನಿಗೆ ಹೇಳಿದಾಗಿದೆ. ಅಗ್ನಿ ಎನ್ನುವುದು ಭೌತಿಕಾರ್ಥದಲ್ಲಿ ನಾವು ತಗೊಂಡಾಗ ಅದು ಈ ಫೈರ್. ಆದರೆ ಈ ಭೌತಿಕಾರ್ಥದಲ್ಲಿ ತಗೊಳ್ತಕ್ಕಂಥ ಫೈರ್ ಏನಿದೆ ಅದು ಜಡ. ಯಾಕೆ ಜಡ? ಒಂದು ಮಗು ಕೈ ಇಟ್ರೆ ಏನ್ ಮಾಡುತ್ತೆ? ಅದು ಒಬ್ಬ ಜ್ಞಾನಿ ತುಂಬಾ ಬುದ್ಧಿವಂತ ಕೈ ಇಟ್ರೆ ಏನ್ ಮಾಡುತ್ತೆ? ಗೊತ್ತಿದ್ದ ಕೈ ಇಟ್ಟರು ಸುಡುತ್ತೆ, ಗೊತ್ತಿಲ್ಲದೆ ಕೈ ಇಟ್ಟರು ಸುಡುತ್ತೆ. ನಾನು ಇದನ್ನು ಒಪ್ಪಲ್ಲ ಅಂತ ಹೇಳಿ ಕೈ ಇಟ್ಟರು ಸುಡುತ್ತೆ, ನಾನು ಒಪ್ತೀನಿ ನಿನ್ ಕೈ ಇಟ್ಟರು ಸುಡುತ್ತೆ. ಅದರ ಒಂದು ಕೆಲಸ ಏನು? ಯಾವ ತನ್ನಲ್ಲಿ ಕೈ ಇಡುತ್ತೋ ಅಥವಾ ಯಾವ ತನ್ನ ಬಳಿ ಬರುತ್ತೋ ಅದನ್ನು ಸುಡುವಂಥದ್ದು ಅಷ್ಟೇ. ವಿವೇಚನೆ ಇತ್ಯಾದಿ ಇಲ್ಲ. ಆದ್ರೆ ಯಾವುದು ಚೇತನವಾಗಿಯೋ ಅದಕ್ಕೆ ವಿವೇಚನೆ ಇರುತ್ತೆ. ಈಗ ಅಣುಚೇತನ ನಾವಿದೀವಲ್ಲ, ನಮಗೆ ವಿವೇಚನೆ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಕಪಾಳಕ್ಕೆ ಹೊಡೆದ್ರೆ ಏನ್ ಮಾಡ್ತೀವಿ? ಆಕ್ರಿ ಕಪಾಳಕ್ಕೆ ಹೊಡೋದ್ರಿಂದ ಜಗಳ ಮಾಡ್ತೀವಿ. ಒಂದು ಮಗು ನೆತ್ಕೊಂಡಾಗ ಆ ಮಗು ಕಪಾಳಕ್ಕೆ ಹೊಡೆ ಅಯ್ಯೋ ಎಷ್ಟು ಚೆನ್ನಾಗಿ ಹೊಡೆಯುತ್ತೆ. ಯಾಕೆ? ಇದು ಹೊಡೆದಿದ್ದೆ ಅದು ಹೊಡೆದಿದ್ದೆ ಅಲ್ವಾ? ಮತ್ತಿಲ್ಲಿ ಪ್ರೀತಿ ಏನು, ಅಲ್ಲಿ ಗಲಾಟೆ ಏನು? ಅಂದ್ರೆ ನಮಗೆ ನಮ್ಮದೇ ಆದಂತಹ ಒಂದು ನಿಶ್ಚಯ, ಒಂದು ಸನ್ನಿವೇಶ, ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ ಇದೆ. ಒಂದೇ ಕ್ರಿಯೆಗೆ ಬೇರೆ ಬೇರೆ ರೀತಿ ಸ್ಪಂದಿಸ್ತಕ್ಕಂತಹ ಆಲೋಚನೆ, ವಿಮರ್ಶೆ, ಚಿಂತನೆ ನಮಗೆ ಇದ್ಯಾವುದಿದು ಅಣುಚೇತನ. ಆದ್ರೆ ಈ ಥರದ್ದು ಯಾವುದೂ ಇಲ್ಲದೆ ಎಲ್ಲರ ಜೊತೆಯೂ ಒಂದೇ ರೀತಿ ವ್ಯವಹಾರ ಮಾಡ್ತಕ್ಕಂಥದ್ದೇನೆ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ಜಡ ಅಂತ ಕರಿತೀವಿ. ಅದು ಅಗ್ನಿ. ಆ ಅಗ್ನಿ ಎನ್ನುವ ಶಬ್ದ ಯಾವುದರಿಂದ ಬಂತು ಅಂತಂದ್ರೆ ಅದಕ್ಕೊಂದು ಧಾತು ಇದೆ. ಆ ಧಾತು ಯಾವುದು ಅಂತಂದ್ರೆ ಅಗೀಗತೌ ಅಂತ. ಅಗೀಗತೌ ಅಂತ. ಅಗೀಗತೌ ಅನ್ನೋದ್ರಿಂದ ಅಗ್ನಿ ಎನ್ನುವ ಶಬ್ದ ಬರ್ತದೆ. ಅಂದ್ರೆ ಯಾವುದು ಚಲನೆಗೆ, ಯಾವುದು ನಮ್ಮ ಮುನ್ನಡೆಗೆ ಕಾರಣವಾಗುತ್ತೋ. ನಾವು ಕತ್ಲೆಯಲ್ಲಿ ಹೋಗ್ಬೇಕಾದ್ರೆ ನಾವು ಟಾರ್ಚ್ ಇಟ್ಕೊಂಡು ಹೋಗ್ತೀವಲ್ಲ, ಅದು
ಅದೇನದು? ಅಗ್ನಿ. ಟಾರ್ಚ್ ಅನ್ನಿ ಅಥವಾ ದೊಂದಿ ಅನ್ನಿ ಏನೋ ಅನ್ನಿ, ಅದಿದ್ರೆ ನಮಗೆ ಮುಂದೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಭೌತಿಕವಾಗಿರ್ತಕ್ಕಂತಹ ಈ ಮಾರ್ಗದರ್ಶಕವಾಗಿರ್ತಕ್ಕಂಥ ಜಡ ಬೆಂಕಿಯೂ ಅಗ್ನಿಯೇ, ಅದರ ಬಗ್ಗೆ ಏನು ವಿರೋಧ ಇಲ್ಲ. ಆದರೆ ಈ ಅಗ್ನಿ ಎನ್ನುವಂಥದ್ದನ್ನು ನಾವು ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ, ವಿಶ್ವಚೇತನ ಶಕ್ತಿಯೂ ಕೂಡ ಅಗ್ನಿ ಅಂತ ಕರಿತೀವಿ. ಯಾಕೆಂದರೆ ಇಡೀ ಜಗತ್ತಿನ ಚಲನವಲನಗಳಿಗೆ ಮಾರ್ಗದರ್ಶಕವಾಗಿ, ಪ್ರೇರಕ ಶಕ್ತಿಯಾಗಿ, ಚಾಲಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರೋದು ಆ ಅಗ್ನಿ. ಹಾಗಾದರೆ ಅಗ್ನಿ ಅಂದ ತಕ್ಷಣ ಕೇವಲ ಫೈರ್ ಅಂತ ಅರ್ಥ ಮಾಡ್ಕೋಬಾರ್ದು. ಫೈರೂ ಹೌದು ಒಂದು ಹಂತದಲ್ಲಿ, ಭೌತಿಕ ಹಂತದಲ್ಲಿ. ಆ ವಿಶ್ವಚೇತನ ಶಕ್ತಿಯೂ ಹೌದು ಅಟ್ ಎ ಡಿಫ್ರೆಂಟ್ ಲೆವೆಲ್. ಈ ಮಂತ್ರ ನೋಡಿದಾಗ ಇವೆಲ್ಲ ಬಿಡಿಸ್ಕೋಬೇಕು. ಈ ಎರಡೂ ತರಹದ್ದು ಇದೆ ನಮಗೆ. ಈ ವ್ಯಾಖ್ಯೆ ಭಾಷ್ಯ ಅಂತ ನಾನು ಹೇಳ್ತಾ ಇದ್ನಲ್ಲ, ಅನೇಕರು ಈ ವ್ಯಾಖ್ಯೆ ಭಾಷ್ಯಗಳನ್ನು ಮಾಡುವಾಗ, ವಿಶೇಷವಾಗಿ ವಿದೇಶಿಯರು ಈ ವೇದ ಮಂತ್ರಗಳಿಗೆ ಭಾಷ್ಯವನ್ನು ಇತ್ಯಾದಿಗಳನ್ನು ಮಾಡುವಾಗ ಅವರೆಲ್ಲ ಕಡೆಯೂ ಅಗ್ನಿ ಅಂತ ಒಂದು ಕಡೆ, ಫೈರ್ ಅಂತ ಮಾಡ್ಕೊಂಡು ಹೋಗಿದ್ದಾರೆ. ಅದು ಮಿಸ್ಲೀಡಿಂಗ್. ಕೆಲವು ಕಡೆ ಫಿಟ್ ಆಗುತ್ತೆ, ಕೆಲವು ಕಡೆ ಫೈರ್ ಅಲ್ಲ. ಅದು ಕೆಲವು ಕಡೆ ಅದು ಆ ವಿಶ್ವಚೇತನ ಶಕ್ತಿ, ಆ ವಿಷನ್ ಇಲ್ಲ. ಆ ವಿಶ್ವಚೇತನ ಶಕ್ತಿಯನ್ನು ಈ ಭೌತಿಕವಾಗಿರ್ತಕ್ಕಂಥ ಜಡ ಅಗ್ನಿಗೆ ಭಾಷಾಂತರ ಮಾಡಿಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಈ ವ್ಯವಸ್ಥೆ ಏನಿದೆ, ಈ ಒಂದು ಹಿನ್ನೆಲೆ ಏನಿದೆ ಅವ್ರಿಗಿಲ್ಲದೆ ಇರೋದ್ರಿಂದ. ಹಾಗಾಗಿಯೇ ನಮ್ಮ ವಿನಂತಿ ಏನು ಅಂತಂದ್ರೆ, ವೇದಗಳ ಅಧ್ಯಯನ ಮಾಡುವಾಗ ಈ ಸಿಸ್ಟಮ್ ಫಾಲೋ ಮಾಡಿ ತೊಂದರೆ ಆಗೋದಿಲ್ಲ. ಯಾವುದೋ ಭಾಷೆ, ಯಾವುದೋ ವ್ಯಾಖ್ಯೆ ಇಟ್ಕೊಂಡು ನಾವು ಮಾಡೋದಕ್ಕೆ ಹೋದಾಗ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಅದನ್ನೇ ನಿನ್ನೆ ಹೇಳಿದ್ವಿ, ಇವತ್ತು ಹೇಳ್ತೇನೆ. ಅಗ್ನಿ ಅಂದ್ರೂ ಅದೇ ಏಕೈಕ ಸರ್ವಶಕ್ತ ಸರ್ವಚಾಲಕ ಶಕ್ತಿ. ಬ್ರಹ್ಮಾನ್ನಿ ಅದೇನೆ, ವಿಷ್ಣು ಅನ್ನಿ ಅದೇನೇನೆ, ಶಿವ ಅನ್ನಿ ಅದೇನೇನೆ, ಅಗ್ನಿ ಅನ್ನಿ ಅದೇನೇನೆ, ಯಮ ಅನ್ನಿ ಅದೇನೆ. ಯಮ ಅಂತ ಹೇಳಿ ಬೇರೆ ಕಲ್ಪನೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅವೆಲ್ಲ ಈ ಟಿವಿ ಸಿನಿಮಾದವರು ಬುದ್ಧಿಯಿಲ್ಲದೆ ಮಾಡಿರೋ ಕಥೆಗಳು, ಕಲ್ಪನೆಗಳು. ಯಮ ಅನ್ನೋ ಶಬ್ದದ ಮೂಲ ಧಾತು ಏನಂತಂದ್ರೆ ಯಮು ಉಪರಮೆ. ಯಮು ಉಪರಮೆ, ಇನ್ನೊಂದು ಯಮ ನಿಯಮನೆ ಅಂತ ಎರಡಿದೆ. ಯಮು ಉಪರಮೆ ಅಂತ ಒಂದು, ಯಮ ನಿಯಮನೆ ಅಂತ. ಇಲ್ಲಿ ನಮಗೆ ನಿಯಮನ ಅಂತಕ್ಕಂಥದ್ದು. ಯಾವ ಶಕ್ತಿಯು ಇಡೀ ಬ್ರಹ್ಮಾಂಡದಲ್ಲಿ ಯಾರೂ ಮೀರಲಾಗದಂತಹ ವ್ಯವಸ್ಥೆಗಳನ್ನು ಮಾಡಿದೆಯೋ ನಿಯಮನ. ನಿಯಮನ ಅಂತಂದರೆ ಅದು ಒಂದು ಸಿಸ್ಟಮ್ ಹಾಕಿಬಿಟ್ಟಿದೆ, ಯಾರೂ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ವಿ ಆರ್ ಆಲ್ ಬೌಂಡ್ ಬೈ ದಟ್. ಅದಕ್ಕೆ ನಾವು ನೀವು ಎಲ್ಲರೂ ಬದ್ಧರೇ ಹೊರತು ಯಾರೂ ಆ ನಿಯಮಗಳನ್ನು ಮೀರಿ ಕೆಲಸ ಮಾಡಬೇಕಾಗಲಿಲ್ಲ. ಅಂತಹ ಯಾರೂ ಮೀರಲಾಗದಂತಹ ನಿಯಮಗಳನ್ನು ಯಾವುದು ವ್ಯವಸ್ಥೆಗೊಳಿಸಿದೆಯೋ ಅಂತಹ ಶಕ್ತಿಗೆ ಯಾವುದದು? ಅದೇ ತಿರ್ಗಾ ಬೇರೆ ಅಲ್ಲ, ಎರಡನೇದಲ್ಲ. ಆ ಶಕ್ತಿಗೆ ಏನು ಹೆಸರು? ಯಮ. ಅನೇಕ ವೇದ ಮಂತ್ರಗಳಲ್ಲಿ ಯಮ ಎನ್ನುವ ಶಬ್ದ ಬಂದಾಗ, ಈ ವಿಚಾರ ನಮ್ಮ ಮನಸ್ಸಿಗೆ ಬಂದಾಗ ಮಂತ್ರ ಬಹಳ ಚೆನ್ನಾಗಿ ಬಿಡಿಸ್ಕೊಳ್ಳುತ್ತೆ. ಯಾವಾಗ ಟಿವಿ ಸಿನಿಮಾದ ಯಮ ಬಂದ್ಬಿಡ್ತಾನಲ್ಲ ಮಧ್ಯೆ, ಇಡೀ ಮಂತ್ರ ಎದ್ವಾತದ್ದು ಆಗ್ಬಿಡುತ್ತೆ. ಉದಾಹರಣೆಗೆ 100 ಇವೆ. ಅಂದರೆ ಈ ಒಂದು ವೇದ ಮಂತ್ರದ ಹಿನ್ನೆಲೆಯಲ್ಲಿ ದ್ವಾಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ಯೋ ಅಭಿಚಾಕಶೀತಿ ಅನ್ನುವಂಥದ್ರ ಹಿನ್ನೆಲೆ ಒಳಗೆ ನಾವು 3 ತರಹದ ಅಸ್ತಿತ್ವಗಳನ್ನು ಗುರುತಿಸ್ಕೊಳ್ತಾ ಇದ್ದೇವೆ. ಒಂದು ವಿಶ್ವಚೇತನ, ಇನ್ನೊಂದು ಅಣುಚೇತನ, ಕಾಮನ್ ಎರಡಕ್ಕೂ ಚೇತನ. ಅಂದರೆ ಅಲ್ಲಿ ಒಂದು ಜ್ಞಾನ ಇದೆ, ಆ ಜ್ಞಾನ ಅಂತಕ್ಕಂಥದ್ದು ಕಾಮನ್ ಇದೆ. ಆದರೆ ಡಿಫರೆನ್ಸ್ ಏನು ಅಂತಂದರೆ, ಈ ಅಣುಚೇತನ ಏನಿದೆ ಅದಕ್ಕೆ ಇರ್ತಕ್ಕಂಥ ಜ್ಞಾನ ಸೀಮಿತ, ಸರ್ವಜ್ಞ ಅಲ್ಲ. ಆದರೆ ಪರಮಾತ್ಮ ಶಕ್ತಿ ಏನಿದೆ ಅದು ಸರ್ವಜ್ಞ ಶಕ್ತಿ. ಸುಮ್ಮನೆ ತಮಾಷೆ ಹೇಳೋದುಂಟು, ಏನಂತಂದರೆ ಒಂದು ಲಿಮಿಟೆಡ್ ಕಂಪನಿ, ಒಂದು ಅನ್ಲಿಮಿಟೆಡ್ ಕಂಪನಿ ಅಂತ. ಯಾವ್ಯಾವುದು ಲಿಮಿಟೆಡ್ ಅವೆಲ್ಲ ಅಣುಚೇತನ. ಜ್ಞಾನ ಇಲ್ವಾ? ಇದೆ. ಹೇಗಿದೆ? ಲಿಮಿಟೆಡ್. ವ್ಯಾಪ್ತಿ ಇಲ್ವೋ? ಇದೆ. ಹೇಗಿದೆ? ಲಿಮಿಟೆಡ್. ಶಕ್ತಿ ಇಲ್ವೋ? ಇದೆ. ಹೇಗಿದೆ? ಲಿಮಿಟೆಡ್. ಆದರೆ ಈ ವಿಶ್ವಚೇತನ ಶಕ್ತಿ ಇದೆಯಲ್ಲ, ಅದಕ್ಕೆ ಜ್ಞಾನ ಇಲ್ವೋ? ಇದೆ. ಹೇಗಿದೆ? ಅನ್ಲಿಮಿಟೆಡ್. ವ್ಯಾಪ್ತಿ ಇಲ್ವೋ? ಇದೆ. ಹೇಗಿದೆ? ಅನ್ಲಿಮಿಟೆಡ್. ಶಕ್ತಿ ಇದೆಯೋ ಇಲ್ವೋ? ಇದೆ. ಹೇಗಿದೆ? ಅನ್ಲಿಮಿಟೆಡ್. ಅಸೀಮ, ಅನಂತ, ಅಮಿತ, ಹೀಗೆಲ್ಲ ಯಾವ್ಯಾವುದಕ್ಕೆ ನಾವು ಹೇಳ್ತೇವೆ ಅದೆಲ್ಲವೂ ಕೂಡ ವಿಶ್ವಚೇತನ ಶಕ್ತಿ. ಅದು ಇರತಕ್ಕಂಥದ್ದು ಒಂದೇ. ಅದರ ವಿಚಾರನೇ ಮಾತಾಡ್ತೇವೆ. ಏಕಂ ಸತ್ ಅಂತ ಹೇಳಿ ಕೆಲವಾರು ಪದಗಳನ್ನು ನಾನು ನಿಮ್ಗೆ ಹೇಳಿದೆ. ಬ್ರಹ್ಮ ಅಂದಿರೋದೆ, ವಿಷ್ಣು ಅಂದಿರೋದೆ, ಶಿವ ಅಂದಿರೋದೆ, ಅಗ್ನಿ ಅಂತಂದಿರೋದೆ, ಯಮ ಅಂದಿರೋದೆ. ಹೀಗೆ ವೇದಗಳಲ್ಲಿ ಆ ವಿಶ್ವಚೇತನ ಶಕ್ತಿಯನ್ನು ಹೇಳ್ತಕ್ಕಂಥ ಯಾವ ಯಾವ ಶಬ್ದಗಳಿದೆಯೋ ಆ ಎಲ್ಲ ಶಬ್ದಗಳೂ ಕೂಡ ಆ ಒಂದೇ ವಿಶ್ವಚೇತನ ಶಕ್ತಿನ ಹೇಳ್ತಕ್ಕಂಥದ್ದಿದೆ. 2, 3 ಅಲ್ಲ. ಇನ್ನೊಂದು ಪದ ಹೇಳಿ ನಾನು ಮುಂದಕ್ಕೆ ಬರ್ತೀನಿ. ನಾನು ಲಕ್ಷ್ಮಿ. ಈ ಲಕ್ಷ್ಮಿ ಎನ್ನುವ ವಿಚಾರವನ್ನು ನಾವು ಮಾತನಾಡುವಾಗ ಇಲ್ಲಿ ಏನೋ ಒಂದು ಸ್ತ್ರೀಲಿಂಗ ಕಾಣ್ತಾ ಇದೆಯಲ್ಲ ನಮಗೆ ಅಂತ ಅನ್ಸುತ್ತೆ. ಹಾಗಾದರೆ ಈ ವಿಶ್ವಚೇತನ ಶಕ್ತಿ ಏನಿದೆ ಅದು ಗಂಡ ಹೆಣ್ಣ? ಇದು ದೊಡ್ಡ ಸಮಸ್ಯೆ ನಮಗೆ ಪ್ರಾರಂಭ ಆಗುತ್ತೆ. ನಮಗೆ
ಗೊಂದಲಗಳು ಇವೆಲ್ಲ ನಮಗೆ ಸಾಕಷ್ಟು ಗೊಂದಲಗಳಿವೆ ನಮಗೆ. ಆದರೆ ಈ ಲಿಂಗ ವ್ಯವಸ್ಥೆ ಎನ್ನುವುದು ಹೇಗಿದೆ ಸ್ವಲ್ಪ ವಿಮರ್ಶೆ ಮಾಡಿ ನೋಡಿ. ಲಿಂಗ ವ್ಯವಸ್ಥೆ ಎನ್ನುವುದು ಶರೀರದ ಹಂತದಲ್ಲಿ ಮಾತ್ರ ಇರುವಂಥದ್ದು. ಶರೀರದ ರಚನೆ ಒಂದು ರೀತಿಯಲ್ಲಿದ್ದರೆ ನಾವು ಅದನ್ನು ಹೆಣ್ಣು ಅಂತ ಗುರುತಿಸ್ತೀವಿ, ಆ ಶರೀರದ ರಚನೆ ಬೇರೆ ರೀತಿಯಲ್ಲಿದ್ದರೆ ಗಂಡು ಅಂತ ಗುರುತಿಸ್ತೀವಿ. ಅಂದರೆ ಗಂಡು ಹೆಣ್ಣು ಅಂತಕ್ಕಂತಹ ಒಂದು ವಿಂಗಡಣೆ ನಮಗೆ ಆಗ್ತಕ್ಕಂತಹದ್ದು ಶರೀರದ ರಚನೆಯ ಆಧಾರದ ಮೇಲೆ. ಈ ಶರೀರ ಅನ್ನೋದೇನೋ ಜಡ. ಅಂದರೆ ಈ ಜಡದ ರೂಪ ಒಂದು ರೀತಿ ಇದ್ದರೆ ಗಂಡು ಅಂತೀವಿ, ಜಡದ ರೂಪ ಇನ್ನೊಂದು ರೀತಿ ಇದ್ದರೆ ಹೆಣ್ಣು ಅಂತೀವಿ. ಆದರೆ ಈ ಜಡ ಶರೀರದ ಒಳಗೆ ಇರ್ತಕ್ಕಂಥ ಯಾವ ಅಣುಚೇತನ ಇದೆ ಅದು ಗಂಡು ಹೆಣ್ಣು ಅಂತಂದರೆ ಹೇಳೋಕ್ಕಾಗಲ್ಲ. ಅಣುಚೇತನ ವಿಚಾರ ಮಾತಾಡೋದು, ವಿಶ್ವಚೇತನಕ್ಕಿನ್ನ ಬಂದಿಲ್ಲ ನಾನು. ಈ ಅಣುಚೇತನ ಜೊತೆ ನಾವು ವ್ಯವಹಾರ ಮಾಡುವಾಗ ಅದು ಗಂಡು ಶರೀರದಲ್ಲಿದ್ದರೆ ನಾವು ಆ ಅಣುಚೇತನದ ಜೊತೆ ಗಂಡು ಅಂತ ವ್ಯವಹಾರ ಮಾಡ್ತೀವಿ. ಅದು ಹೆಣ್ಣು ಶರೀರದಲ್ಲಿದ್ದರೆ ಅದರ ಜೊತೆ ನಾವು ಹೆಣ್ಣು ಅಂತ ವ್ಯವಹಾರ ಮಾಡ್ತೀವಿ. ಆದರೆ ಆ ಗಂಡು ಹೆಣ್ಣು ಅನ್ನತಕ್ಕಂಥದ್ದು ಶರೀರದ ನಿಯಮವೇ ಹೊರತು ಶರೀರದ ಆಚೆಗೆ ನಾವು ಹೋದಾಗ ಆ ಅಣುಚೇತನ ಪ್ರತ್ಯೇಕವಾಗಿ ನಾವು ತಗೊಂಡಾಗ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ, ಅಥವಾ ಗಂಡು ಹೌದು ಹೆಣ್ಣು ಹೌದು. ಅದಕ್ಕೆ ತನ್ನದೇ ಆದಂತಹ ಲಿಂಗ ವ್ಯವಸ್ಥೆ ಇಲ್ಲ. ತನ್ನದೇ ಆದಂತಹ ಲಿಂಗ ವ್ಯವಸ್ಥೆ ಆದರೆ ಏನಾಗಬೇಕು? ಶರೀರ ಬೇಕು. ಶರೀರ ಬಂದ ಜಡ ಆಯಿತು. ಅದೇ ಜಡ ಅಲ್ಲ, ಚೇತನ. ಅದು ಚೇತನವಾದ್ರಿಂದ ಕಣ್ಣಿಗೆ ಕಾಣೋ ಹಾಗಿಲ್ಲ. ಕಣ್ಣಿಗೆ ಕಾಣದೇ ಇರೋದ್ರಿಂದ ಅದಕ್ಕೆ ಅದರದೇ ಆದಂತಹ ಒಂದು ಲಿಂಗ ಇಲ್ಲ. ವ್ಯವಹಾರ ಹೇಗೆ? ಅದು ಶರೀರವನ್ನು ಆಶ್ರಯಿಸಿ ಕೆಲಸ ಮಾಡುವಾಗ ಶರೀರ ನೋಡ್ಕೊಂಡು ನಾವು ಗಂಡು ಹೆಣ್ಣು ಅಂತ ವ್ಯವಹಾರ ಮಾಡ್ತೀವಿ ಅಷ್ಟೆ. ಅಣುಚೇತನಕ್ಕೆ ಲಿಂಗ ವ್ಯವಸ್ಥೆ ಇಲ್ಲ. ಇನ್ನು ವಿಶ್ವಚೇತನಕ್ಕೆ ಏನು ಬಂತು ಲಿಂಗ ವ್ಯವಸ್ಥೆ? ಲಿಂಗ ವ್ಯವಸ್ಥೆಯೇ ಇಲ್ಲ. ಯಾಕೆ ಅಂತಂದರೆ ಅದು ಕೊನೆಗೆ ಶರೀರವನ್ನೂ ಪಡೆಯುವುದಿಲ್ಲ. ಅಣುಚೇತನಕ್ಕೆ ಯಾಕೆ ಶರೀರದ ಅವಶ್ಯಕತೆ ಇದೆ? ಅದು ಸರ್ವಶಕ್ತ ಅಲ್ಲ. ತಾನು ಯಾವುದೇ ಕೆಲಸವನ್ನು ಮಾಡೋಕ್ಕೆ ಶರೀರ ಇಂದ್ರಿಯ ಮನಸ್ಸುಗಳನ್ನು ಅವಲಂಬಿಸಬೇಕದು. ಆದರೆ ವಿಶ್ವಚೇತನ ಶಕ್ತಿ ಸರ್ವಶಕ್ತವಾದ್ದರಿಂದ ಅದಕ್ಕೆ ಶರೀರ ಇಂದ್ರಿಯ ಮನಸ್ಸುಗಳ ಅವಲಂಬನೆ ಇಲ್ಲ. ಹಾಗೆ ಅದು ಶರೀರವನ್ನೇ ತಗೊಳ್ಳೋದಿಲ್ಲ. ಸೂಕ್ಷ್ಮವಾಗಿರ್ತಕ್ಕಂಥ ವಿಶ್ವಚೇತನ ಶಕ್ತಿ ಅಥವಾ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂತಹ ವಿಶ್ವಚೇತನ ಶಕ್ತಿ. ಈ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಯಾವ ವಿಶ್ವಚೇತನ ಶಕ್ತಿ ಇದೆ ಅದನ್ನು ಶರೀರದ ಆಧಾರದ ಮೇಲೂ ಕೂಡ ಗಂಡು ಹೆಣ್ಣು ಅಂತ ಕರೆಯೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ಶರೀರ ಇಂದ್ರಿಯ ಮನಸ್ಸುಗಳೇ ಇಲ್ಲ. ಶರೀರ ಇಂದ್ರಿಯ ಮನಸ್ಸು ಬಂತು ಅಂತಂದರೆ ಅದು ಸರ್ವಶಕ್ತ ಅನ್ನೋದು ಹೋಗ್ಬಿಡುತ್ತೆ. ಅದು ಸಾಧನದ ಅವಶ್ಯಕತೆ ಬಿತ್ತು ಅಂತಾಗತ್ತೆ. ಅದಕ್ಕೆ ಸಾಧನದ ಅವಶ್ಯಕತೆ ಇಲ್ಲ. ಅದಕ್ಕೆ ಆಳುಗಳ ವ್ಯವಸ್ಥೆ ಇಲ್ಲ. ಎಲ್ಲ ಸೂಕ್ಷ್ಮಗಳಿವೆ. ಹಾಗಾಗಿ ಅಣುಚೇತನ ವಿಶ್ವಚೇತನದ ವಿಚಾರ ನಾವು ಮಾತನಾಡುವಾಗ ಲಿಂಗ ವ್ಯವಸ್ಥೆ ಇಲ್ಲ. ಲಿಂಗ ವ್ಯವಸ್ಥೆ ಪೂರ್ತಿ ಭೌತಿಕ ಶಾರೀರಿಕ ಜಡ ಹಂತದಲ್ಲಿ ಮಾತ್ರ ಇದೆ. ಅಣುಚೇತನ ಏನು ಮಾಡುತ್ತೆ? ಈ ಭೌತಿಕ ಶರೀರವನ್ನು ಆಶ್ರಯಿಸುವುದರಿಂದ ಸಮಯ ಸಂದರ್ಭ ನೋಡಿಕೊಂಡು ನಾವು ಅದನ್ನು ಗಂಡು ಅಂತಲೋ ಹೆಣ್ಣು ಅಂತಲೋ ವ್ಯವಹಾರ ಮಾಡ್ತೀವಿ. ಆ ಶರೀರವನ್ನೇ ಧರಿಸದೇ ಇರುವುದರಿಂದ, ಶರೀರದ ಅವಶ್ಯಕತೆಯೇ ಇಲ್ಲದೇ ಇರುವುದರಿಂದ ಆ ವಿಶ್ವಚೇತನ ಶಕ್ತಿಗೆ ಆ ರೀತಿಯೂ ಹೇಳೋಕ್ಕಾಗಲ್ಲ. ಈ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿಗಿಷ್ಟು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಅದ್ಭುತವಾದ ವೈದಿಕ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.